ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 27ರ ಮಾರ್ಕೆಟ್ ಅಪ್ಡೇಟ್ ನಾವು ನೋಡೋದಾದರೆ ನಿನ್ನೆ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಿತ್ತು. ಒಂದೇ ದಿನದ ಅಪ್ ಮೂಮೆಂಟ್ನ ನಂತರ ಮತ್ತೆ ನಮಗೆ ಮಾರ್ಕೆಟ್ ನೆಗೆಟಿವ್ ಸೈಡ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಇಲ್ಲಿ ಸೆನ್ಸೆಕ್ಸ್ನಲ್ಲಿ 537 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 162 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ನಮಗೆ 17,038ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 375 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಈಗಲೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ 36,000 ಲೆವೆಲ್ ಮೇಲೆ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಕಂಪೇರ್ ಮಾಡಿದಾಗ ಟಾಟಾ ಸ್ಟೀಲ್ ಮತ್ತು ಏಷ್ಯನ್ ಪೇಂಟ್ಸ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆಯೇ TCS HCL ಅಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಒಳ್ಳೆಯ ಒಂದು ಮೊಮೆಂಟಮ್ ಅನ್ನು ಕೊಟ್ಟು ಆಲ್ ಟೈಮ್ ಹೈ ಅನ್ನು ಟಚ್ ಮಾಡಿತ್ತು. ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ ನಮಗೆ 19 ಲಕ್ಷ ಕೋಟಿ ರೀಚ್ ಆಗಿದ್ದು ಕಾಣಿಸ್ತು. ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ HDFC ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಬಜಾಜ್ ಟ್ವಿನ್ಸ್ ನೋಡೋದಕ್ಕೆ ಸಿಗ್ತಿದೆ. ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಫಿನಾನ್ಸ್ ಅಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಬಜಾಜ್ ಫಿನ್ಸರ್ವ್ 4% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಫಿನಾನ್ಸ್ 7.34% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಒಂದು ಡೌನ್ ಸೈಡ್ಗೆ ನಾವು ಮೇಜರ್ ರೀಸನ್ ಅನ್ನು ಗಮನಿಸಿದಾಗ ಬಜಾಜ್ ಫಿನಾನ್ಸ್ ನ ರಿಸಲ್ಟ್ ನಮಗೆ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಕಂಪನಿಯಲ್ಲಿ ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ 80% ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆಯೇ ಇವರ AUM ಸೈಜ್ ಏನಿದೆ ಅದು ಕೂಡ 29% ಗ್ರೋ ಆಗಿದೆ. ಇಲ್ಲಿ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಅನ್ನು ಕಂಪೇರ್ ಮಾಡಿದಾಗ ಟೋಟಲ್ ಇನ್ಕಮ್ ಏನಿದೆ 1% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ ಗಮನಿಸಿದ್ರೆ 14% ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಅರ್ನಿಂಗ್ ಪರ್ ಶೇರ್ ಕೂಡ ನಮಗೆ 4 ರೂಪಾಯಿಯಷ್ಟು ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ರಿಸಲ್ಟ್ ಅನ್ನು ಕಂಪೇರ್ ಮಾಡಿದಾಗ ಇಯರ್ ಆನ್ ಇಯರ್ ಟೋಟಲ್ ಇನ್ಕಮ್ ನಲ್ಲಿ 25% ಗ್ರೋತ್ ಇದೆ. ನೆಟ್ ಪ್ರಾಫಿಟ್ 80% ಜಾಸ್ತಿ ಆಗಿದೆ. ಅರ್ನಿಂಗ್ ಪರ್ ಶೇರ್ ಕೂಡ ನಾವು ಗಮನಿಸಬಹುದು 79% ಅರ್ನಿಂಗ್ ಪರ್ ಶೇರ್ ಅಲ್ಲಿ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಕಂಪನಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿ ನಮಗೆ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ. CLSA ಇಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 6,000 ಟಾರ್ಗೆಟ್ ಅನ್ನು ಅವರು ಫಿಕ್ಸ್ ಮಾಡ್ತಿದ್ದಾರೆ. ಶೇರ್ ಖಾನ್ ಇಲ್ಲಿ ರಿಸಲ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ನಾವು ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಡ್ತೀವಿ. 9,000 ಟಾರ್ಗೆಟ್ ನಮಗೆ ಬಜಾಜ್ ಫಿನಾನ್ಸ್ ಅಲ್ಲಿ 1 ವರ್ಷದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಶೇರ್ ಖಾನ್ ಹೇಳಿದ್ದಾರೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ ಇಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. ಅವರು ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 8,350 ಟಾರ್ಗೆಟ್ ಪ್ರೈಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಇಲ್ಲಿ ಕೊಡ್ತಾ ಇದ್ದಾರೆ. ರಿಸಲ್ಟ್ ನಾವು ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ಬಟ್ ಸ್ಟಿಲ್ ಫಾರಿನ್ ಬ್ರೋಕರೇಜ್ಗಳು ಇಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇಂಡಿಯನ್ ಬ್ರೋಕರೇಜ್ಗಳು ಬಜಾಜ್ ಫಿನಾನ್ಸ್ ಅಲ್ಲಿ ಇನ್ನೂ ಕೂಡ ಬುಲ್ಲಿಶ್ ಆಗಿ ಇದ್ದಾರೆ. ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಕೂಡ ತಮ್ಮ ಒಂದು Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ 158 ಕೋಟಿಗಳಷ್ಟು ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ 15% ಡೌನ್ ಸೈಡ್ ಕಾಣಿಸ್ತಿದೆ. ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಇವರು 186 ಕೋಟಿಯ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ನಲ್ಲಿ ಇಲ್ಲಿ ಫಾಲ್ ಕಾಣಿಸ್ತಿದೆ. ಅದೇ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 1% ಪ್ರಾಫಿಟ್ ಗ್ರೋತ್ ಆಗಿದೆ. ಒಂದು ಆವರೇಜ್ ರಿಸಲ್ಟ್ ಆದಿತ್ಯ ಬಿರ್ಲಾ ಸನ್ ಲೈಫ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಶೇರ್ ಪ್ರೈಸ್ ಅನ್ನು ಇವತ್ತು ನಾವು ಗಮನಿಸಿದಾಗ ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತ ಹೇಳ್ಬೋದಾಗುತ್ತೆ. 1.5% ಡೌನ್ ಸೈಡ್ ನೊಂದಿಗೆ ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ HDFC AMC ಆಗಿರ್ಬೋದು, ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಎಲ್ಲದರಲ್ಲೂ ನಮಗೆ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಏನಕ್ಕೆಂದ್ರೆ ಹೊಸ AMCಗಳು ಸ್ಟಾರ್ಟ್ ಆಗ್ತಿದಾವೆ. ನಾವಿ ಆಗಿರ್ಬೋದು, ಸ್ಯಾಮ್ಕೋ ಆಗಿರ್ಬೋದು, ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ ಹೌಸ್ ನೊಂದಿಗೆ ಬರ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮಗೆ ಫೋನ್ ಪೇ ಕಡೆಯಿಂದ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ಗಳು ಬರೋದು ಕಾಣಿಸುತ್ತೆ. ಝೀರೋದ ಕೂಡ ಇಲ್ಲಿ ಲೈಸೆನ್ಸ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಖಂಡಿತವಾಗ್ಲೂ AMC ಬಿಸ್ನೆಸ್ ನಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ. ಹಾಗೆಯೇ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಮುಂಬರುವ ದಿನಗಳಲ್ಲಿ. KPIT ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಇವತ್ತು ಮಾರ್ಕೆಟ್ ಅವರಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಪ್ರಾಫಿಟ್ ಅನ್ನು ಕಂಪೇರ್ ಮಾಡಿದಾಗ 13% ಪ್ರಾಫಿಟ್ ನಲ್ಲಿ ಗ್ರೋತ್ ಆಗಿದೆ. 79 ಕೋಟಿಯ ಪ್ರಾಫಿಟ್ ಅನ್ನು KPIT ಟೆಕ್ನಾಲಜಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ₹1.85 ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ AGM ನಲ್ಲಿ ಶೇರ್ ಹೋಲ್ಡರ್ಸ್ ಗಳ ಅಪ್ರೂವಲ್ ಬೇಕಾಗುತ್ತೆ. ಇವರ AGM ನಡೆದಾಗ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆಗುತ್ತೆ. ಅದಾದ್ಮೇಲೆ ರೆಕಾರ್ಡ್ ಡೇಟ್ ಅನ್ನು ಇವರು ಫಿಕ್ಸ್ ಮಾಡ್ತಾರೆ. KPIT ಟೆಕ್ನಾಲಜೀಸ್ ನ ರಿಸಲ್ಟ್ ನಮಗೆ 11:30 ಸಮಯದಲ್ಲಿ ನೋಡೋದಕ್ಕೆ ಸಿಕ್ತು. ಈ ಒಂದು ಒಳ್ಳೆ ರಿಸಲ್ಟ್ ನಿಂದ ಶೇರ್ ನಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. 12% ಅಪ್ಸೈಡ್ ನೊಂದಿಗೆ KPIT ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೀವು ರಿಸಲ್ಟ್ ಅನ್ನ ಕಂಪೇರ್ ಮಾಡಬಹುದು. ನಮಗೆ ಬಜಾಜ್ ಫಿನಾನ್ಸ್ ಅಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ 15% ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ ಪ್ರಾಫಿಟ್ ನಲ್ಲಿ. ಬಟ್ ಸ್ಟಿಲ್ ಬಜಾಜ್ ಫಿನಾನ್ಸ್ ನಲ್ಲಿ 7% ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ KPIT ಅಲ್ಲಿ ನೀವು ಗಮನಿಸಬಹುದು 12% ಅಪ್ಸೈಡ್ ಕಾಣಿಸ್ತಿದೆ. ಇಲ್ಲಿ ನಾವು ರಿಸಲ್ಟ್ ಬಂದಾಗ ಇದೇ ರೀತಿ ಶೇರ್ ಮೊಮೆಂಟಮ್ ಆಗುತ್ತೆ ಅನ್ನೋದನ್ನ ಅಸ್ಯೂಮ್ ಮಾಡೋದು ಕಷ್ಟ ಆಗುತ್ತೆ. ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ, ಸೆಲ್ಲಿಂಗ್ ಪ್ರೆಷರ್ ಯಾವ ರೀತಿ ಇರುತ್ತೆ, ಆ ಒಂದು ಬೇಸಿಸ್ ಮೇಲೆ ನಮಗೆ ಶೇರ್ಸ್ ಟ್ರೇಡ್ ಆಗೋದು ಕಾಣಿಸುತ್ತೆ.
ಹಾಗೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 14% ಗ್ರೋತ್ ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಮಗೆ ಡಬಲ್ ಆಗಿದೆ, 104% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಅರ್ನಿಂಗ್ ಪರ್ ಶೇರ್ ಕೂಡ ನಮಗೆ ಡಬಲ್ ಆಗ್ತಿರೋದು ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಹಾಗೆಯೇ ಕಂಪನಿ ಬೋನಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ. ನಿಮ್ಮ ಬಳಿಯಲ್ಲಿ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ಒಂದು ಶೇರ್ ಇದ್ರೆ ಒಂದು ಬೋನಸ್ ಶೇರ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ₹1 ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 5 ವರ್ಷದ ಜರ್ನಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಬೋನಸ್ ಮತ್ತು ಡಿವಿಡೆಂಡ್ ಎರಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಎರಡಕ್ಕೂ ಕೂಡ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. AGMನಲ್ಲಿ ಅಪ್ರೂವಲ್ ಸಿಕ್ಕಿದ ಮೇಲೆ ಸೊ ಇಲ್ಲಿ ನಮಗೆ ರೆಕಾರ್ಡ್ ಡೇಟ್ ಕೂಡ ಫಿಕ್ಸ್ ಆಗೋದು ಕಾಣಿಸುತ್ತೆ. ಶೇರ್ ಪ್ರೈಸ್ನಲ್ಲಿ ನಮಗೆ ಬೋನಸ್ನ ನ್ಯೂಸ್ ಇದ್ರೂ ಕೂಡ 3% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ರಿಸಲ್ಟ್ ನಮಗೆ ನೆನ್ನೆ ಬಂದಿತ್ತು, ಬೋನಸ್ನ ನ್ಯೂಸ್ ಕೂಡ ಅನೌನ್ಸ್ ಆಗಿತ್ತು, ಒಳ್ಳೆ ಒಂದು ಓಪನಿಂಗ್ಗೆ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ ಇಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಾ ಇದೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಕ್ಯಾಂಪಸ್ ಆಕ್ಟಿವ್ವೇರ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ಟೋಟಲ್ ಆಗಿ ಇಶ್ಯೂ ನಮಗೆ 3.2 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ರಿಟೇಲ್ ಇನ್ವೆಸ್ಟರ್ಸ್ ಆಲ್ಮೋಸ್ಟ್ 4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NIS ಕೂಡ ಅಷ್ಟೇ 5.5 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. QIBs ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಂಟ್ರಿಯನ್ನು ತಗೊಂಡಿಲ್ಲ. QIB NII ಹೆಚ್ಚಾಗಿ ನಮಗೆ ಕೊನೆ ದಿನದಲ್ಲಿ ಎಂಟರ್ ಆಗೋದು ಕಾಣಿಸುತ್ತೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಅಂತಾನೆ ಹೇಳ್ಬೋದಾಗುತ್ತೆ. ಹಾಗೆ ಎಂಪ್ಲಾಯೀಸ್ ಕೂಡ ಇಲ್ಲಿ 1.4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನಾವು ಗಮನಿಸಿದಾಗ ಏಪ್ರಿಲ್ 25ಕ್ಕೆ ನಮಗೆ ₹72 ಪ್ರೀಮಿಯಂ ಕಾಣಿಸ್ತಿತ್ತು. ಸೊ ನಿನ್ನೆ ದಿನ ಏಪ್ರಿಲ್ 26ಕ್ಕೆ ₹90 ಪ್ರೀಮಿಯಂ ಇತ್ತು. ಇವತ್ತು ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ಡಿಮ್ಯಾಂಡ್ ಇರೋ ಕಾರಣ ₹105 ಪ್ರೀಮಿಯಂ ಕಾಣಿಸ್ತಿದೆ. ಕ್ಯಾಂಪಸ್ ಆಕ್ಟಿವ್ ವೇರ್ನ ಲಾಟ್ ಸೈಜ್ ನಾವು ಗಮನಿಸಿದಾಗ 51 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ₹105 ಪ್ರೀಮಿಯಂ ಅಂದಾಗ 5,000ರಿಂದ ₹5,200 ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಾನು ಕೂಡ ಇಲ್ಲಿ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೀನಿ. ಹಾಗೆ ಇವತ್ತು ನಮಗೆ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ IPO ಕೂಡ ಓಪನ್ ಆಗಿದೆ. ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಾಗ ಇನ್ನೂ ಕೂಡ ಇಶ್ಯೂ ನಮಗೆ ಟೋಟಲ್ ಆಗಿ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿಲ್ಲ. ಕೇವಲ 0.3 ಟೈಮ್ ಮಾತ್ರ ಸಬ್ಸ್ಕ್ರಿಪ್ಷನ್ ಅನ್ನು ಕಂಡಿದೆ. ರಿಟೇಲ್ ಕ್ಯಾಟಗರಿ ಅರ್ಧದಷ್ಟು ಫಿಲ್ ಆಗಿದೆ. ಸೊ 1 ಟೈಮ್ ಆದರೆ ಅದು ಕಂಪ್ಲೀಟ್ ಫಿಲ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗುತ್ತೆ. ಸೊ ಇಲ್ಲಿ 0.48 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. NII ಕೂಡ 0.1 ಟೈಮ್, QIB ಕೂಡ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಎಂಪ್ಲಾಯೀಸ್ ಕೂಡ ಮೊದಲನೇ ದಿನ ಇಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿಲ್ಲ. ಸೊ ನೋಡಬೇಕಾಗುತ್ತೆ, ಇನ್ನೂ 2 ದಿನದ ಸಮಯ ಇರುತ್ತೆ. ರೈನ್ಬೋನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಗಮನಿಸಿದಾಗ ₹60 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಇಲ್ಲಿ ನಾವು ಲಾಟ್ ಸೈಜ್ ಗಮನಿಸಿದಾಗ 27 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಇಲ್ಲೂ ₹1,500ರಿಂದ ₹1,600 ಪ್ರಾಫಿಟ್ ಅನ್ನು ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇದೆ. ನೋಡಬೇಕಾಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿ ಇರುತ್ತೆ ಅಂತ. ಸೊ ಕೊನೆ ದಿನ ಇಲ್ಲಿ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಏಪ್ರಿಲ್ 29 ಕೊನೆ ದಿನ ಆಗಿರುತ್ತೆ, ಅವತ್ತು ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ₹60 ₹70 ಪ್ರೀಮಿಯಂ ಇದ್ರೆ ಖಂಡಿತವಾಗ್ಲೂ ಒಂದು ರಿಸ್ಕ್ ಅನ್ನು ತಗೋಬೋದಾಗುತ್ತೆ. ₹1,500ರಿಂದ ₹1,600 ಒಂದು ಲಾಟ್ಗೆ ನಮಗೆ ಪ್ರಾಫಿಟ್ ಆಗುತ್ತೆ. ಹಾಗೆ ತುಂಬ ಜನ ಕೇಳ್ತಿದ್ರಿ IPOದಲ್ಲಿ ಅಪ್ಲೈ ಮಾಡಿದಾಗ ನಾವು ಯಾವಾಗ ಸೆಲ್ ಮಾಡ್ಬೋದು ಅಂತ. ನಿಮಗೆ ಶೇರ್ಸ್ ಯಾವಾಗ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ ಅದೇ ದಿನ ನೀವು ಸೆಲ್ ಮಾಡ್ಬೋದಾಗುತ್ತೆ. 10 ಗಂಟೆಗೆ ನಮಗೆ ಶೇರ್ಗಳು ಲಿಸ್ಟ್ ಆಗುತ್ತೆ, ಅದೇ ಸಮಯದಲ್ಲಿ ಖಂಡಿತವಾಗ್ಲೂ ಸೆಲ್ ಮಾಡ್ಬೋದು. ಕೇವಲ QIBಗಳಿಗೆ ಮಾತ್ರ ರಿಸ್ಟ್ರಿಕ್ಷನ್ ಇರುತ್ತೆ. NII ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಮೊದಲನೇ ದಿನ ಶೇರ್ಸ್ ಲಿಸ್ಟ್ ಆಗಿದ ತಕ್ಷಣ ಎಕ್ಸಿಟ್ ಆಗ್ಬೋದಾಗುತ್ತೆ. HDFC ಲೈಫ್ ಇನ್ಶೂರೆನ್ಸ್ನ ರಿಸಲ್ಟ್ ನಮಗೆ ನಿನ್ನೆ ಬಂದಿತ್ತು. ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಈಗ ನಮಗೆ ಬ್ರೋಕರೇಜ್ ಕಡೆಯಿಂದ ಟಾರ್ಗೆಟ್ಗಳು ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. ಓವರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ, ಬೈ ಕಾಲ್ ಅನ್ನು ಕೊಡ್ತಿದ್ದಾರೆ. 675 ಟಾರ್ಗೆಟ್ ಪ್ರೈಸ್ ಅನ್ನು ಇವರು ಸೆಟ್ ಮಾಡ್ತಿದ್ದಾರೆ. ಮೆಕ್ವೆರಿ ಕೂಡ ಇಲ್ಲಿ 850 ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ಸೊ ಇವರು ಕೂಡ ಬೈ ರೇಟಿಂಗ್ ಅನ್ನೇ ಕೊಡ್ತಿದ್ದಾರೆ. CLSA ಕೂಡ ಇಲ್ಲಿ 700 ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. HDFC ಲೈಫ್ನ ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ ₹550 ಅರೌಂಡ್ ನಮಗೆ ಶೇರ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ನಮಗೆ ಬ್ರೋಕರೇಜ್ ಕಡೆಯಿಂದ ಒಳ್ಳೆ ಒಂದು ರೇಟಿಂಗ್ ಸಿಕ್ಕಿದೆ. 675ರಿಂದ ₹700 ಟಾರ್ಗೆಟ್ ಕೂಡ ನೋಡೋದಕ್ಕೆ ಸಿಗ್ಬೋದು 1 ವರ್ಷದಲ್ಲಿ ಅಂತ ಬ್ರೋಕರೇಜ್ಗಳು ಹೇಳ್ತಿದ್ದಾರೆ. ಬಟ್ ಮತ್ತೆ ನಮಗೆ ಕೋವಿಡ್ 4ನೇ ಅಲೆಯ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ನೋಡಬೇಕಾಗುತ್ತೆ ಇಲ್ಲಿ ಹಾಸ್ಪಿಟಲೈಸೇಷನ್ಸ್ ಏನಾದರೂ ಜಾಸ್ತಿ ಆದರೆ ಇನ್ಶೂರೆನ್ಸ್ ಕ್ಲೇಮ್ಗಳು ಕೂಡ ಜಾಸ್ತಿ ಆಗುತ್ತೆ. ಆಗ ಅದು ಅವರ ಮಾರ್ಜಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಮತ್ತೆ ಈ ಒಂದು ಕ್ವಾರ್ಟರ್ನಲ್ಲಿ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ HDFC ಲೈಫ್ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ವರಾಂಡಾ ಲರ್ನಿಂಗ್ ಸೊಲ್ಯೂಷನ್ನಲ್ಲಿ ಇವತ್ತು ನಮಗೆ 10% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಟೋಟಲ್ ಇಶ್ಯೂ ಪ್ರೈಸ್ನಿಂದ ಆಲ್ರೆಡಿ ನಮಗೆ ಶೇರ್ 67% ಗೇನನ್ನು ತೋರಿಸಿದೆ. ಸೊ ಈ ಒಂದು ಮೂಮೆಂಟಮ್ಗೆ ಮೇಜರ್ ರೀಸನ್ ಏನು ಅಂದರೆ
ಟೈಮ್ ಅನ್ನುವಂಥ ಒಂದು ಕಂಪನಿಯನ್ನು ಇವರು ಇಲ್ಲಿ ಅಕ್ವೈರ್ ಮಾಡ್ತಿದ್ದಾರೆ. 100% ಕಂಪನಿಯನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ. ಮೊದಲನೇ ಫೇಸಲ್ಲಿ 80%ನಷ್ಟು ಆಕ್ವಿಸಿಷನ್ ನಡೆಯುತ್ತೆ. ಅದಾದಮೇಲೆ 2 ವರ್ಷದ ನಂತರ ಮಿಕ್ಕ 20% ಏನಿದೆ ಟೈಮ್ನಲ್ಲಿ ಅದನ್ನು ವರಾಂಡಾ ಲರ್ನಿಂಗ್ ಇಲ್ಲಿ ಅಕ್ವೈರ್ ಮಾಡ್ಕೋತಾರೆ. ವರಾಂಡಾ ಲರ್ನಿಂಗ್ ಏನಿದೆ ಆನ್ಲೈನ್ ಹಾಗೆಯೇ ಆಫ್ಲೈನ್ ಟೀಚಿಂಗ್ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಕಂಪನಿ. ಸದ್ಯಕ್ಕೆ ಕಂಪನಿ ಲಾಸ್ನಲ್ಲಿ ಇದೆ. ಬಟ್ ಈ ಒಂದು ನ್ಯೂಸ್ನಿಂದ ನಮಗೆ ಶೇರ್ನಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ಇವತ್ತು ಕೂಡ ಗಮನಿಸ್ಬೋದು ಅಪ್ಪರ್ ಸರ್ಕ್ಯೂಟ್ನೊಂದಿಗೆ ಓಪನ್ ಆಯಿತು. ಸೊ ಸರ್ಕ್ಯೂಟ್ ಕೂಡ ಬ್ರೇಕ್ ಆಗಿಲ್ಲ. ಅಪ್ಪರ್ ಸರ್ಕ್ಯೂಟ್ನೊಂದಿಗೆ ಕ್ಲೋಸಿಂಗನ್ನು ಕೂಡ ಕೊಟ್ಟಿದೆ. ಸೊ ಯಾರಿಗಾದ್ರೂ IPO ಅಲಾಟ್ಮೆಂಟ್ ಸಿಕ್ಕಿದ್ರೆ ನೋಡ್ಬೋದಾಗುತ್ತೆ ನಮಗೆ ನಾಳೆ ಯಾವ ರೀತಿ ಟ್ರೇಡ್ ಆಗುತ್ತೆ. ನಾಳೆ ಕೂಡ ಒಂದು ಅಪ್ಪರ್ ಸರ್ಕ್ಯೂಟ್ ಕಾಣಿಸಿದ್ರೆ ಖಂಡಿತವಾಗ್ಲೂ 50%ನಷ್ಟು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. 75ರಿಂದ 80%ನಷ್ಟು ರಿಟರ್ನ್ ಒಳ್ಳೆ ಒಂದು ರಿಟರ್ನ್ಸ್ ಆಗಿರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.